ಸರ್ಕಲ್ ಹತ್ರ ದೀಪ ಹೋಟೆಲ್ ಅಂತ ಹೇಳ್ತಾರೆ. ದೀಪ ಹೋಟೆಲ್ ಅಲ್ಲ? ದೀಪ ಹೋಟೆಲ್ ಸರ್. ನಾನು ಮಂಗಳೂರು ಮೊನ್ನೆ ನೋಡು ರೀಸೆಂಟ್ ಒಂದು 15 ದಿವಸ ಕೆಳಗೆ ಬಂದಿದ್ದೆ. ಹೌದು ಸರ್. ಹೋಗ್ಬೇಕಂತೆ. ಹೌದು ಸರ್. ಅಲ್ಲಿ ಬಾಡಿಗೆ ಮನೆನಾ? ಇಲ್ಲ ಸರ್, ಹೋಟೆಲ್ ಅಲ್ಲಿ ಅವರು ರೂಮ್ ಕೊಟ್ಟಿದ್ದಾರೆ. ಅವ್ರು ರೂಮ್ ಕೊಟ್ಟಿದಾರಾ? ಓಕೆಪ್ಪ, ಓಕೆ ಓಕೆ. ಇದು ಯಾವ ಊರಿದು? ಇದು ಹೆಬ್ಬಳ್ಳಿ ಸರ್. ಹೆಬ್ಬಳ್ಳಿ ಯಾವ ತಾಲೂಕಿದು? ಇದು ಬಾದಾಮಿ ತಾಲೂಕು ಸರ್. ಬಾದಾಮಿ ನೀರಲ್ವಾ? ಬಾದಾಮಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ? ಬಾದಾಮಿಂದ ಒಂದು 7-8 ಅಷ್ಟೆಲ್ಲ ಬಾದಾಮಿ 7 ಕಿಲೋಮೀಟರ್ ಆಗುತ್ತೆ ಅಲ್ವಾ? ಹ್ಞೂ ಸರ್. ಓಕೆಪ್ಪ, ಸಂತೋಷ. ಒಂದ್ ಸೆಕೆಂಡ್ ಹಾ ಸರ್. ಬಾ, ಸಮಾಧಾನವಾಗಿ ಹೇಳ ನನಗ. ಇದು ಯಾರ ಮನೆ ಇದು? ನಮ್ಮ ಪಕ್ಕದ ಮನೆ ಸರ್. ಇದು ನಮ್ಮ ಬ್ಲಾಕ್. ಅಲ್ಲ, ನಿಮ್ಮ ರಿಲೇಟಿವ್ ಯಾರವರು? ಅಲ್ಲ ಸರ್, ಅವರು ಬೇರೆಯವರು. ಬೇರೆಯವರು. ಹಾ ಹಾ. ಒಂದು ಹ್ಮ್ ಹ್ಮ್ ಈ ಕಡೆ ಇದು ನಿಮ್ಮ ಮನೆನಾ? ಇದು ನಮ್ಮ ಮನೆ, ಅದು ನಮ್ಮ ಮನೆ. ಇದು ನಿಮ್ಮ ಮನೆನಾ? ಅದು ನಮ್ಮ ಮನೆ ಸರ್. ಸ್ಟ್ರೈಟ್ ಆಗಿದೆಯಾ? ನಮ್ಮ ತಂದೆಯವರು ಕಟ್ಟಿಸ್ತಾರೆ ಇದು. ಹಾ. ಅವಾಗ ಇದು ನೀನ್ ಕಟ್ಟಿಸ್ದೆ? ತಂದೆಯವರು ಕಟ್ಟಿಸಿದ್ದು. ಹಾ ಹಾ ಹಾ. ಅಮ್ಮ 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 ಇದ್ದಾರೆ ಸರ್. ಅವ್ರು ತಂದೆ ತೀರ್ಕೊಂಡು ಸರ್. ಅದೇ ಅದೇ ಸರ್ ತೀರ್ಕೊಂಡು. ಅದೇ ಒಂದು ವರ್ಷ ಆಯ್ತು ಸರ್. ಸುಂದರ ನೋಡೋಣ ಏನಿದೆ ಎಲ್ಲ ನೀನ್ ಹೇಳಿದ್ರಿ. ಸರ್ ನಮ್ಮ ಅಣ್ಣಾರ್ ತೆಗಿ ಸರ್. ನಾವು 4 ಜನ ಅಂತ ಸರ್. ಹಾ. ಇಬ್ಬರು ಆಗಿದೆ, ಇನ್ನೊಬ್ರು ಇದೆ ಸರ್. ಆಗ್ತಾ ಮದುವೆ. ಅದೇ ಹೆಣ್ಮಕ್ಳ ಮೇಲೆ ತೊಂದರೆ ಆಗತ್ತೆ ಕಣಪ್ಪ ಇದು. ಹೌದು ಸರ್. ದಂಪತಿಗಳು ಹಾ. ಸಮಸ್ಯೆ ಆಗತ್ತೆ. ಹೌದು. ಮತ್ತೆ ಹೆಣ್ಮಕ್ಳ ಆರೋಗ್ಯಗಳ ಮೇಲೆ ದೊಡ್ಡ ತೊಂದರೆ ಆಗುತ್ತೆ ನೋಡಿ ಇದು. ಅರ್ಥ ಆಯ್ತಾ? ಹಾ ಹಾ. ಗಣಪ ಇಟ್ಟಿದ್ರೆ ಯಾವ್ದಪ್ಪ ಇದು? ಹಾ, ಹೌದ್ರಾ? ಓಕೆ ಓಕೆ ಓಕೆ, ಇಟ್ಟಿದ್ದೀರಾ. ಇದು ಆ ಮನೆಗೆ ಎಂಟ್ರಿನ? ಇದು ಆ ಮನೆಗೆ ಎಂಟ್ರಿನ ಇದು? ಹಾ 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 ಹಾ. ಹ್ಮ್. ಸರಿ 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 ಸರಿ. ದುಡ್ಡಿಗೆ ಭಾರಿ ಸಮಸ್ಯೆ ಮಾಡ್ಕೊಳ್ತಿ ಕಣಪ್ಪ. ಎಷ್ಟು ದುಡಿದ್ರು ನಿಲ್ಲಲ್ವಾ? ಹಾ, ಎಷ್ಟು ದುಡಿದ್ರು ನಿಲ್ತಾ ಇಲ್ಲ. ಗಣೇಶ ಹಬ್ಬ ಚೆನ್ನಾಗ್ ಮಾಡ್ತಾರಲ್ಲ ಈ ಕಡೆ ಎಲ್ಲ. ಹುಬ್ಬಳ್ಳಿ ಧಾರವಾಡ ಎಲ್ಲ ಬಹಳ ಚೆನ್ನಾಗ್ ಮಾಡ್ತಾರೆ. ಹಾ, ಉತ್ತರ ಕರ್ನಾಟಕ ಅಂತೂ ಹೇಳ್ತಿರೋದು ಹಂಗ ಮಾಡ್ತಾರೆ ಬಿಡಿ. ಹಾ ಅಲ್ಲ? ಹಾ. ಇದು ಈ ಮನೆ ಇದೆಯಲ್ಲ, ಇಲ್ಲಿವರೆಗಿದೆಯಾ ಇದು? ಇನ್ನು ಒಳಗಿದ್ಯಾ? ಹಾ ಹಾ ಹಾ. ಸರಿ 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 ಸರಿ. ಓಕೆ, ಇಲ್ಲಿವರೆಗಿದ್ಯಾ? ಇಲ್ಲಿಂದ ಈ ಮನೆ ಸ್ಟ್ರೈಟ್ ಆಗಿದೆಯಾ? ಇದು ಗೋಡೆ ಸ್ಟ್ರೈಟ್ ಆಗಿದೆಯಾ? ಒಂದ್ ಕೆಲಸ ಮಾಡು, ನೋಡು. ಇದು ಗಂಡು ಮಕ್ಕಳ ಆಯುಷ್ಯನ್ನು ಹೊಡೆದಾಕತ್ತೆ. ಬಾಮ್ಮಯ್ಯ, ಅಮ್ಮ ಬಾಮ್ಮ. ಗಂಡು ಮಕ್ಕಳ ಆಯುಷ್ಯನ್ನು ಹೊಡೆದಾಕತ್ತೆ. ಅರ್ಥ ಆಯ್ತು ಹೇಳೋದು? ಫಸ್ಟ್ ಕಟ್ಟೆ ಹೊಡೆದಾಕಿ, ಇದನ್ನ ಕಟ್ಟೆ ಹೊಡೆದಾಕಿ. ಇದೇನ್ ಮಾಡುತ್ತೆ ಅಂದ್ರೆ ಆರೋಗ್ಯದಲ್ಲಿ ಅತಿ ದೊಡ್ಡ ತೊಂದರೆಯನ್ನ ಮಾಡುತ್ತೆ. ಹಾ, ಒಂದ್ ನಿಮಿಷ. ತಿರುಗಿ ಮತ್ತೆ ಇದು ದುರಂತ ಆಗಂತ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಅಪ್ಪರ್ ಏನಾಗ್ ತೀರ್ಕೊಂಡ್ರು? ಏನಾಗ್ ತೀರ್ಕೊಂಡ್ರು? ಸರಿ, ಓಕೆ. ದುರಂತಮಯ ಅಂತ ಹೇಳಿದೆ ನಾನು. ಅರ್ಥ ಆಯ್ತಾ? ನೀವೇನು ಮಾಡೋದು ಬೇಡ. 15 ದಿವಸದಲ್ಲಿ ಗೊತ್ತಾಗತ್ತಮ್ಮಯ್ಯ ನಿನಗೆ. ಅರ್ಥ ಆಯ್ತಾ? ಹೆಣ್ಮಕ್ಳ ಮೇಲೆ ತೊಂದರೆ ಆಗತ್ತೆ ಅಂದ್ರೆ ದೊಡ್ಡ ದೊಡ್ಡ ಆಪರೇಷನ್ ಆಗ್ಬಿಡ್ತವೆ. ಹೆಚ್ಚು ಕಡಿಮೆ ಆದ್ರೆ ನಿಮ್ಗೆ ಇನ್ನೂ ಹೇಳ್ಬೇಕಂದ್ರೆ, ಇನ್ನೂ ಪರ್ಸನಲ್ ಹೇಳ್ಬೇಕಂದ್ರೆ ಬೇಡ, ವಿಡಿಯೋದಲ್ಲಿ ಹೇಳೋದು ಬೇಡ. ನಾನು ಪರ್ಸನಲ್ ಆಮೇಲೆ ಹೇಳ್ತೀನಿ. ತೊಂದರೆ ಆಗತ್ತೆ. ಅರ್ಥ ಆಯ್ತಾ? ನಾನು ಹೇಳಿದ್ರೆ ನಿಮ್ಗೆ ಬೇಸರ ಆಗತ್ತೆ. ಅರ್ಥ ಆಯ್ತಾ? ನಾನು ಹೇಳ್ದಂಗೆ ಪಟ್ಟಂತ ಮಾಡ್ಕೋಬೇಕು. ಅರ್ಥ ಆಯ್ತಾ? ಮಾಡ್ಕೊಂಡ್ಮೇಲೆ ಮುದ್ಬಿಟ್ಟು ಹೇಳ ನನಗೆ ಏನ್ ಅನಿಸ್ತು ಅಂತ. ಏನ್ ಪುಟ? ಸರಿನಾ? ಇದು ನಾಳೆನೆ ನಾನು ಹೇಳೋದು. ಬಾರಿ ಚೀಪಾಗಿ ಮಾಡ್ಕೋಬೇಕು. ಇದನ್ನ ಫಸ್ಟ್ ಹೊಡೆದಾಕಿ ಈ ಲೆವೆಲ್ಗೆ ಮಾಡ್ಕೊ. ಅರ್ಥ ಆಯ್ತಾ? ನೀವು ಎಲ್ಲ ದೇವ್ರದಲ್ಲಿ ಇದೆಯಲ್ಲ, ಹಂಗೆ ಇದು ಯಾತ್ರದ್ದು ಒಂದು ವಸ್ತ್ರ ಹಾಕಿ ಇಲ್ಲ ಮಣಿ ಹಾಕಿ ಅದ್ರ ಮೇಲೆ ಇಟ್ಟು ಪೂಜೆ ಮಾಡು. ನೀವು ಯಾವ್ದು ಏನ್ ಅನ್ಕೊಳ್ಳಲ್ಲ, ಯಾರು ದೇವ್ರೇನು. ಒಂದು. ಎರಡನೇದು, ಇದು ಫಸ್ಟ್ ಇದೆಲ್ಲ ಕಿತ್ತಾಕಿದನ್ನ, ಇದನ್ನ ಕಿತ್ತಾಕ್ಸಿ, ಇದನ್ನ ಕಿತ್ತಾಕಿದ್ನ, ಬಂಡೆ ಎಲ್ಲ ಕಿತ್ತಾಕ್ಬಿಡದನ್ನ. ಸರಿಮ್ಮ? ನಾನು ಹೇಳ್ದಂಗ್ ಮಾಡು. ಸುಮ್ಮನೆ ಇದನ್ನೆಲ್ಲ ಕಿತ್ತಾಕೊಂಡ್ಬಿಡು. ಇದನ್ನ ಕಿತ್ತಾಕೋ. ಬನ್ನಿ ಹೇಳ್ತೀನಿ ಸಮಾಧಾನಾಗಿ. ನಿನಗೆ ಇಲ್ಲೆಲ್ಲಪ್ಪ ಜಾಗ ಇರೋದು, ಇಷ್ಟೇ ಜಾಗ ಇರೋದು ನಿಂದು. ಒಂದು, ಇದನ್ನೆಲ್ಲಾ ಕಿತ್ತುಬಿಟ್ಟು ಇದನ್ನೆಲ್ಲ ಈ ಕಡೆ ಮಾಡ್ಕೋ ಅಷ್ಟೇ. ಈ ಮುಖನಾಗ ಮಾಡ್ಕೋ ಅಷ್ಟೇ. ಯಾರಕ್ಕಂತೆ? ಯಾರನ್ನ ಹೇಳಿದ್ರಂತ? ಯಾವ್ದನ್ನದ್ದು ಯಾವ ದೇವ್ರು ಹೇಳಿದೆ ನಿಮ್ಗೆ ಬಂದು? ಆದ್ರೆ ಈಗ ನಾವು ಈ ಕೈಗೆ ಊಟ ಮಾಡೋದು. ನಾವ್ ಈ ಕೈಲಿ ತಾನೆ ಊಟ ಮಾಡೋದು. ಈ ಕೈಲಿ ಊಟ ಮಾಡ್ತೀವಿ ಅಂದ್ರೆ, ಈ ಕೈಲಿ ಅಕಸ್ಮಾತ್ ಏನ್ ತೊಂದ್ರೆ ಆಯ್ತು ಅಂದ್ರೆ ಈ ಕೈಲಿ ಊಟ ಮಾಡ್ತೀವಿ ಇಲ್ಲ? ತೊಂದ್ರೆ ಆಗತ್ತೆ ಊಟ ಮಾಡಿದ್ರೆ? ಈ ಕೈಲಿ ಊಟ ಮಾಡೋದ್ ಬಿಟ್ಟು ಅಕಸ್ಮಾತ್ ಕೈ ನೋವಾಗಿದೆಯಪ್ಪ ನನಗೆ, ಆಪ್ಷನ್ ಇದೆ ನಮಗೆ ಊಟ ಮಾಡೋದಕ್ಕೆ. ಆಪ್ಷನ್ ಇತ್ತು, ಊಟ ಮಾಡ್ತಿದ್ವಿ ನಾವು.
ಇದಕ್ಕೆ ಕೈ ಏನಾದ್ರು ತೊಂದ್ರೆ ಆದ್ರೆ ನನಗೇನೋ ಸಮಸ್ಯೆ ಆಯ್ತಪ್ಪ, ಮತ್ತೆ ಈ ಕೈ ಊಟ ಮಾಡ್ತೀನಿ ಅಲ್ವಾ? ಸೊ ಹಾಗೆ ಇದು ಒಂದು ಆಪ್ಷನ್. ಇದು ಎರಡು ಕೈ, ಇದು ಎರಡು ಕೈನ ಬಳಸ್ಕೊಳ್ಳಿ. ಈ ಕೈ ತೊಂದ್ರೆ ಆದ್ರೆ ಕೈ ಇದೆ, ಎರಡು ಕೈ ತೊಂದ್ರೆ ಆದ್ರೆ ಮೂರನೇ ಕೈ ಜೊತೆ ಮಾಡ್ತಾನೆ, ಆಮೇಲೆ ಬೇರೆ ದೇವ್ರು ಇದ್ದಾನೆ. ಬಟ್ ಎರಡನೇ ಕೈ ಇದೆ ನಿಮ್ಗೆ, ಆಗ ಅಲ್ಲಿ ಯಾರು ಮಲ್ಕೊಳ್ತಾರ? ಯಾರು ಮಲಗಲ್ವಾ? ಸರಿ, ಯಾರು ಮಲಗೋದು ಏನಿಲ್ಲಲ್ಲ. ಸರಿ, ಒಂದು ಇದನ್ನ ಎಲ್ಲ ಕಿತ್ಬಿಟ್ಟು ಪಂಡೆ ಹಾಕೊಂಡು ಇಲ್ಲಿ ಇಲ್ಲೇ ಮಾಡ್ಕೊಮ್ಮ, ಇಲ್ಲೇ ಮಾಡ್ಕೊ, ಮಾಡಪ್ಪ, ಅಲ್ಲೇ ಮಾಡಪ್ಪ, ಅಲ್ಲಿ ಮಾಡು, ಇಲ್ಲಿ ಮಾಡು. ಆದರೆ ಒಂದು ವಿಚಾರ, ಈ ಗೋಡೆಯನ್ನ ತಾಕಬಾರದು. ನಾನು ಹೇಳಿದ್ರೆ ಅರ್ಥ ಆಗುತ್ತಾ ನಿನಗೆ? ನನ್ನ ಭಾಷೆ ನಿನಗೆ, ಉತ್ತರ ಕರ್ನಾಟಕ ಭಾಷೆ ನಿಮ್ಗೆ. ನನ್ನ ಕಂಡ್ರೆ ಹುಬ್ಳಿನಲ್ಲೇ ಬಹಳ ವರ್ಷ ಇದ್ದವ್ ನಾನು. ಶಿಗ್ಗಾವು, ಧಾರವಾಡ, ಹುಬ್ಳಿನೇ ನಂದು ಬಹಳ ಇದ್ದಿದ್ದು. ಸೋಪ ಹೌದಪ್ಪ. ಸೊ ಹಾಗಾಗಿ ನಾನು ಅರ್ಥ ಆಗಿದ್ರೆ ನನ್ನ ಸರಿ ಕೇಳಿ. ಒಂದು 2 ಇಂಚ್ ಆದ್ರೂ ಬಿಟ್ಬಿಟ್ಟು ಅಡ್ಡ ಒಂದು ಇದರದ್ದು ಗೋಡೆ ಕಟ್ಕೊಂಡು, ಗೋಡೆ ಮೇಲೆ ಇಟ್ಕೊಂಡು ಬಂಡೆ ಹಾಕೊಂಡು ಇಲ್ಲ ಹಾಕೊಂಡು ಕೆಳಗೆ ಇದು ಯಾವ್ದು ಅದು ಮಾಡ್ತಿರಲ್ಲ, ಯಾವ್ದಂತಾರೆ, ಒಲೆ ಮಾಡ್ಕೊಂಡು ಮೇಲೆ ಗ್ಯಾಸ್ ಇಟ್ಕೊಂಡು ಬೇಕಾದ್ರೆ ಅಡುಗೆ ಮಾಡಮ್ಮ, ತೊಂದ್ರೆ ಏನಿಲ್ಲ. ಟಚ್ ಮಾಡಬೇಡಿ ಇದನ್ನ. ಸಾಧ್ಯವಾದಷ್ಟು ಇವೆಲ್ಲ ಏನಿದಾವೋ ಈ ಕಡೆ ಇರ್ಲಿ, ಈ ಕಡೆ ಬೇಡ. ನೀನ್ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಿಲ್ಲ ಏನ್ ತಾಯಿ? ನೀನ್ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಿಲ್ಲೋ? ಅದಕ್ಕೆ ಹೇಳಿದ್ದು ಹೆಣ್ಮಕ್ಳು ಹೇಗಿದ್ರಪ್ಪ ಅಂತ ಕೇಳಿದ್ ನಿನ್ನ. ಹೆಣ್ಮಕ್ಳಂದ್ರೆ ಯಾರು? ಅಮ್ಮನಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಅಕ್ಕವರಿಂದ ಎಲ್ಲರದು ಹೆಣ್ಮಕ್ಳು ಅನ್ನೋದು ನಾವು. ಅರ್ಥ ಆಯ್ತು ಹೇಳೋದು? ಹೆಂಗಸ್ರು ಅನ್ನಕ್ಕಾಗತ್ತನ್ನೋ ತಪ್ಪಾಗತ್ತೆ. ಮಾತಾಡೋ ಮಾತನಾಡುಗಳು ವ್ಯತ್ಯಾಸ ಆಗಬಾರ್ದು. ಅರ್ಥ ಆಯ್ತಾ? ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಕ್ಲೋಸ್ ಆಗತ್ತೆ. ಅದನ್ನ ಫಸ್ಟ್ ಹೊಡಿ, ಇದನ್ನೆಲ್ಲ ತೆಗೆದ್ಬಿಟ್ಟು ಇಲ್ಲಿಂದ ಮಾರ್ಕ್ ಮಾಡಿರ್ತೀನಿ ನೋಡು, ಇಲ್ಲಿಂದ ಇಲ್ಲಿವರೆಗೂ ಮಾಡ್ಕೊ, ಏನು ತೊಂದ್ರೆ ಏನಲ್ಲ. ಈಗ ಬಾಗ್ಲು ಇಲ್ಲೇ ಇರ್ಲಿ ಬೇಕಾ ಸದ್ಯಕ್ಕೆ, ಆಮೇಲೆ ನೀನು ಬೇಕಾ ಆಮೇಲೆ ನೀನು ಇಲ್ಲಿ ಮಾಡ್ಕೊ, ಇಲ್ಲಿ ಮಾಡ್ಕೊ. ಸದ್ಯಕ್ಕೆ ನೀನು ಇಮಿಡಿಯೇಟ್ ಆಗಿ ರಿಸಲ್ಟ್ ತಗೊಳಕ್ಕೆ ಈ ಕಡೆ ಮಾಡ್ಕೊಂಡು ಓಡಾಡು. ಇದು ತೆಗಿ, ಈ ಕಡೆ ಹಾಕೋ ಎಲ್ಲ. ಸರಿನಾ? ಒಂದು ಎರಡನೇದು, ಒಂದು ಎರಡನೇದು, ಈ ಮನೆಯ ಬಾಗಿಲನ್ನ ಫಸ್ಟ್ ಮುಚ್ಕೋಪ ಇದನ್ನ. ಇಲ್ಲಿಂದ ಈ ಕಡೆ ಹೋಗಬಾರ್ದು. ಅರ್ಥ ಆಯ್ತು ಹೇಳೋದು? ನಿನಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ತರೋಕೆ ನಾನು ಹೇಳೋದು. ಯಾಕೆಂದ್ರೆ ಹಣಕಾಸಿನಲ್ಲೂ ತೊಂದರೆ ಆಗಿದೆ, ಆರೋಗ್ಯದಲ್ಲೂ ತೊಂದರೆ ಆಗಿದೆ, ಬೇರೆ ಬೇರೆ ಹೆಣ್ಮಕ್ಳಲ್ಲೂ ತೊಂದರೆ ಆಗಿದೆ ತಂದೆಯವ್ರು ಇಲ್ಲೇ ಬಿದ್ದ ಕಾಲ್ ಮುರ್ಕೊಂಡು ಅಲ್ವಾ? ಆಸ್ಪತ್ರೆಗೆ ಹೋಯ್ದ್ವಿ, ಒಂದ್ 2 ತಿಂಗಳು ಬೆಡ್ ಮೇಲೆ ಬಿದ್ದಿದ್ದಾಗಿ. ಮತ್ತೆ ಅದೆಲ್ಲ ಮಾಡ್ಕೋ. ಒಂದು ಎರಡನೇದು, ಇದನ್ನ ಇಮಿಡಿಯೇಟ್ ಆಗಿ ಮುಚ್ಚಿಗೋ. ಇದನ್ನ ಕಿಟಕಿ ಮಾಡ್ಕೋ, ನಾನೇನ್ ಬೇಡನಲ್ಲ. ಅರ್ಧ ಕಿಟಕಿ ಮಾಡ್ಕೋ, ಇವತ್ತೇ ಬಾಗಿಲು ಮುಚ್ಕೋ. ಇದನ್ನ ಯಾವಾಗ್ಲೂ ಓಪನ್ ಮಾಡ್ಬೇಡ. ಸಾಧ್ಯವಾದರೆ ಇದನ್ನ ಇಟ್ಟಿಗೆ ಕೂಡ ಕಟ್ಟಿಬಿಡು, ಒಂದು ಅರ್ಧ ಕಿಟಕಿ ಮಾಡ್ಕೊಂಡ್ಬಿಡು. ಸರಿನಾ? ಒಂದು ನೋಡಿ, ಇದು ಹೆಣ್ಮಕ್ಳ ಮೇಲೆ ಭಾರಿ ತೊಂದರೆ ಆಗೋದು, ಆರೋಗ್ಯದ ಮೇಲೆ ತೊಂದರೆ ಆಗೋದು, ಮತ್ತೆ ಹಣಕಾಸಿನ ತೊಂದರೆ ಆಗೋದು ಅಂತ ಹೇಳಿದೆ ನಾನು. ಇದು ಈ ಬಾಗಿಲು ವೆರಿ ಇಂಪಾರ್ಟೆಂಟ್. ನಾನು ಹೇಳೋದು ಬೇರೆ ಬೇರೆ ಆತ್ಮಹತ್ಯೆ ವಿಚಾರಗಳು ಕೂಡ ಕಾರಣ ಆಗುತ್ತೆ. ನಾನು ಹೇಳ್ಬಾರ್ದು, ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಿನಗೆ. ನಾನು ಹೇಳುತ್ತೆ ವಿಚಾರ ಅಲ್ಲ ಇದು, ಹೇಳ್ತಾ ಇದ್ದೀನಿ ನಿನಗೆ, ಅಲ್ವಾ? ಸೊ ಹಾಗಾಗಿ ನೋಡಿ, ಇದನ್ನ ಟೋಟಲ್ ಕ್ಲೋಸ್ ಮಾಡ್ಕೊಳ್ಳಿ. ಇದನ್ನ ಈ ಬಾಗಿಲು ಚೇಂಜ್ ಮಾಡೋದು ಬೇಡ. ಇದನ್ನ ಇದು ಹಿಂಗೆ ಇರ್ಲಿ, ಖರ್ಚು ಮಾಡೋದು ಬೇಡ. ಖರ್ಚು ಮಾಡಿದ್ರೆ ಹೇಳ್ತೀನಿ ನಾನೀಗ ನಿಮಗೆ. ಅರ್ಥ ಆಯ್ತಾ? ಇದು ಹೆಂಗಿದೆ, ಸ್ಟ್ರೈಟ್ ವಾಲ್ ಮಾಡ್ಕೊಳ್ಳಿ. ಇದನ್ನ ವಾಲ್ ಮಾಡ್ಕೊಂಡ್ಬಿಟ್ಟು ಕಿಟಕಿ ಇಟ್ಕೊಳ್ಳಿ. ಇದನ್ನ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಳ್ಳಿ. ಒಳಗಳಿಂದ ಬರ್ರಿ. ಒಳಗ್ ಬರಕ್ ಹೆಂಗೆ ಮತ್ತೀಗ ಅನ್ನೋ ಒಂದು ಆಲೋಚನೆ. ಎಸ್, ಬನ್ನಿ. ನೀವು ಸರಿನಾ? ಇಲ್ಲಿ 2 ಇಂಚು ಗೋಡೆ ಇದೆಯಲ್ಲ, ಗೋಡೆ ಬಿಟ್ಟು 2 ಇಂಚು ಬಿಟ್ಬಿಟ್ಟು ಡೋರ್ ಇಟ್ಕೊಂಡ್ಬಿಡಿ. ಯಾವ್ದನ್ನ ಡೋರ್ ಇಟ್ಕೊಳಪ್ಪ. ಇದು ಓಪನ್ ಮಾಡೋ, ಅಮ್ಮ ಇಮ್ಮಿಡಿಯೇಟ್ ಆಗಿ ಸರ್ ಹೋಗ್ತಾರೆ. ಹೆಣ್ಮಕ್ಳು ಮದುವೆಗಳು ಎಲ್ಲ ಚೆನ್ನಾಗತ್ತೆ. ಬಂದ ಹೆಣ್ಮಕ್ಳು ಕೂಡ ಯಾರು ಕಿತ್ತಾಡ್ದಂಗಿರ್ತಾರೆ, ಆರೋಗ್ಯವಾಗಿರ್ತಾರೆ. ನೆನಪಿಟ್ಕೋ, ಇದನ್ನ ಬರೆದಿಟ್ಕೋ. ಇದನ್ನ ನಾನು ಹೇಳಿದೆ ಅಂತ. ಯಾವ ಡೇಟ್ ಇದು, ಡೇಟ್ ಸಮೇತ ನೆನಪಿಟ್ಕೋ. ಆ ಗಣೇಶ ತುಂಬಾ ಒಳ್ಳೇದ್ ಮಾಡ್ತಾನೆ ನನಗೆ. ನೀನು ಬರೆದಿಟ್ಕೋ ಇದನ್ನ, ನಾನು ಏನ್ ಹೇಳಿದ್ದೆ ಅಂತ. ಸರಿನಾ? ಅವಾಗ ಒಂದು ರೂಮ್ ಆಗುತ್ತೆ. ಇದು ರೂಮ್ ಆಗುತ್ತೆ. ಅಲ್ಲಿ ಏನ್ ಹೇಳು, ಡೋರ್ ಎಲ್ಲಿ ಇಡ್ತೀಯಾ? ಆ ವಾಲ್ ಇದೆಯಲ್ಲ, ಒಂದ್ 2 ಇಂಚ್ ಬಿಡಿ. 2 ಇಂಚ್ ಬಿಟ್ಟು ಡೋರ್ ಇಟ್ಕೊಂಡ್ಬಿಡಿ. ಸರಿನಾ? ಇದು ಡೋರ್ ಹಂಗೆ ಇರ್ಲಿ. ಇದನ್ನ ಕ್ಲೋಸ್ ಮಾಡ್ಕೊಂಡು ಒಂದು ಕಿಟಕಿ ಇಟ್ಕೊಳ್ಳಿ. ಇಲ್ಲಿ ಕಿಟಕಿ ಇಟ್ಕೊಳ್ಳಿ. ಏನ್ ಇಡಬೇಡಿ. ಇದನ್ನ ಬೆಡ್ರೂಮ್ ಆದ್ರೂ ಅಮ್ಮ ಮಲ್ಕೊಳ್ಳಿ ಬೇಕಾದ್ರೆ. ಇಲ್ಲ ನೀವು ಅಮ್ಮ ಯಾರು ಮಲಗಲ್ಲಪ್ಪ ಅಂತ ಅಂದ್ರೆ, ನೀವು ಸ್ಟೋರ್ ಮಾಡ್ತಿರಲ್ಲ,
ನೀವು ಯಾವ್ದ್ರದಂತೀರಿ ಅಕ್ಕಿ ಕಾಳು ಕಡಿ ಅಕ್ಕಿ ಎಲ್ಲಾನು ಸ್ಟೋರ್ ಮಾಡ್ಕೊಳ್ಳಿ ಇಲ್ಲಿ. ಅಮ್ಮ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದೇ, ಏನು ತಲೆ ಕೆಡ್ಸ್ಕೋಬೇಡಿ ಸರಿನಾ. ಅವಾಗ ಏನಾಗತ್ತೆ ಅಂದ್ರೆ ಬನ್ನಿ ಇಲ್ಲಿ ಅದಿದೆಯಲ್ಲ ಹಾ ಸರ್ ಅದ್ರ ಲೆವೆಲ್ಗೆ ಇದು ಬರಬೇಕು, ಅದರ ಲೆವೆಲ್ಗೆ ಅದ್ರ ಲೆವೆಲ್ಗೆ ಇದು ಬರ್ಬೇಕಿದು. ಎತ್ತರ ಕಡಿಮೆ ಆಯ್ತು ನೋಡಿ, ಇದು ಆಯ್ತು ಅದ್ರ ಲೆವೆಲ್ಗೆ ಇದು ಬರ್ಬೇಕು. ಯಾವುದೇ ಕಾರಣಕ್ಕೆ ಇಳಿಬಾರ್ದು ನಾವು. ಆಯ್ತು ಹಾ ಅಲ್ಲಿ 2 ಇಂಚ್ ಬಿಟ್ಟು ನಾವು ತೆಗಿತೀವಲ್ವಾ, ಹಾ. ಇದು 2 ಇಂಚ್ ನೋಡಿ ಗೋಡೆ ಬಂದ್ಬಿಟ್ಟಿದೆ ಆಗ್ಲೇ ಇದು. ಹೌದು ಸರ್ ಅರ್ಥ ಆಯ್ತಾ? ಹಾ. 2 ಇಂಚ್ ಬಿಟ್ಟು ಮಾಡ್ತೀವಲ್ವಾ, ಇಲ್ಲೂ 2 ಇಂಚ್ ಬಿಟ್ಟು ಬನ್ನಿ, ಒಳಗ್ ಬನ್ನಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಅಲ್ಲಿ 2 ಇಂಚ್ ಬಿಟ್ಟು ಮಾಡಿದ್ಮೇಲೆ ಇಲ್ಲಿ 2 ಇಂಚ್ ಬಿಟ್ಟು ಇದನ್ನ ಕಟ್ ಮಾಡಬೇಕು. ಕಟ್ ಮಾಡ್ಬೇಕು ಸರ್ ಇದನ್ನ ಮಾತ್ರ ಕಟ್ ಮಾಡಿ, ಇದನ್ನ ಬೇಡ. ಇದು ಬೇಡ 2 ಇಂಚ್ ಬಿಟ್ಟು ಇದನ್ನ ಕಟ್ ಮಾಡಿ, ಅಡ್ಡ ಬರಬಾರ್ದು ಬಾಗಿಲಿಗೆ. ಇದು ಮಾಡ್ಕೊಂಡ್ಬಿಟ್ಟಿದೀವಿ ಆಗ್ಲೇ, ತೊಂದ್ರೆ ಆಗೋದು ಬೇಡ ಅಂತ ಇದನ್ನ ಮಾಡ್ಕೊಂಡು ಅಲ್ಲಿಂದ 10 ಇಳಿಬೇಕು ಇಲ್ಲಿಗೆ. ನಾವು ಅಲ್ಲಿಗೆ ಇಳಿಬಾರ್ದು. ಆಯ್ತು ಮಾಡ್ಕೋದು ಹೈಟ್ ಮಾಡ್ಕೊಳ್ಳಿ. ತೆಗಿರಿ ಇದನ್ನ, ಇದನ್ನ ಅರ್ಥ ಆಯ್ತು ತೆಗಿರಿ ಇದನ್ನ, ಅಟ್ಟಲ್ಲಿದ್ದು ಹಾ ಅರ್ಥ ಅಟ್ಟ ತೆಗಿರಿ ಇದನ್ನ. ತೆಗಿ ಆ ಕಡೆ ಇರ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ, ಈ ಕಡೆ ಇರ್ಲಿ ತೆಗೆದು ಬಿಡಿ ಇದನ್ನ. ತೆಗೆದು ಡೋರ್ ಇಟ್ಕೊಂಡು 2 ಇಂಚ್ ಬಿಡ್ತಿರಲ್ಲ, ಇಲ್ಲಿ 2 ಇಂಚ್ ಬಿಟ್ಟು ಕಟ್ ಮಾಡಿ ಇಲ್ಲಿ 2 ಇಂಚ್ ಬಿಟ್ಟೆ ಅಷ್ಟೇ. ಆಯ್ತು ಕಟ್ ಮಾಡಿ ಇದನ್ನ ಪೂರ್ತಿ ಕಟ್ ಮಾಡಿ ಇದನ್ನ ಬಾಗಲ್ ಸರಿಗೆ. ಇದಿರ್ಲಿ, ಇದು ಅಡ್ಡ ಬರಲ್ಲ ಬಾಗಿಲಿಗೆ. ಹಿಂಗ್ ಬರ್ತೀವಲ್ವಾ, ಹಿಂಗ್ ಬಂದಾಗ ಹಿಂಗ್ ಹೋಗ್ತೀನಿ ರೂಮಿಗೆ. ಮಾಸ್ಟರ್ ಬೆಡ್ರೂಮ್ ಆಗುತ್ತೆ ಒಂದು. ಡೋರ್ ಅಷ್ಟೇ ಇದು ಡೋರ್ ಅಷ್ಟೇ ಇದೆ ಸರ್ ಇದಿರ್ಲಿ, ಇದು ಎಷ್ಟೇ ಇದೆ ಇದು ಹಿಂಗೆ ಇರ್ಲಿ, ಏನೇನೋ ಮಾಡಕ್ ಹೋಗ್ಬೇಡ. ಆಯ್ತು ಹಿಂಗ್ ಹೋಗ್ತೀವಿ ಬರ್ತೀವಿ ಒಳಕ್ ಅಷ್ಟೇ, ರೂಮ್ ಆಗುತ್ತೆ ಇದು. ಆಯ್ತು ಅರ್ಥ ಆಯ್ತಾ? ಇದನ್ನ ಕ್ಲೋಸ್ ಮಾಡಿ ಫಸ್ಟ್. ಇದನ್ನ close. ಆಯ್ತು ಅಲ್ಲೆಲ್ಲ ನೀವ್ ಏನ್ ಮಾಡ್ತೀರ ಅಂತಂದ್ರೆ ಎಲ್ಲ ಬಳಸ್ಕೊಳ್ಳಿ ಸುಮ್ಮನೆ. ಅಷ್ಟೇ ಎಲ್ಲ ನೀವ್ ಏನ್ ಮಾಡ್ತೀರ ಅಂತಂದ್ರೆ ಟೋಟಲ್ ಆಗಿ ನೀವು ಸ್ಟೋರ್ ಎಲ್ಲ ಮಾಡ್ತಿರಲ್ವಾ, ಹಾ ಸರ್ ಸ್ಟೋರ್ ಮಾಡ್ಕೊಂಡಾಗ ಆ ಕಡೆ ಬಾಗಲ್ ಮುಚ್ಚಿಬಿಡಿ, ಅದನ್ನ ಅದನ್ನ ಮುಚ್ಚಿಬಿಡು ಸರ್ ಈ ಕಡೆ ಬಾಗಲ್ ತಕ್ಕೊಳ್ಳಿ. ಈ ಕಡೆ ಬರೋದು ಇದೆಲ್ಲ ಇಟ್ಟಿಗೆ ಎಲ್ಲ ಇದಾವಲ್ಲ ಆ ಕಡೆ ಹಾಕ್ಕೊಳ್ಳಿ. ಆ ಕಡೆ ಇಲ್ಲಿ ಬಾಗಲ್ ತಕ್ಕೊಳ್ಳಿ, ಆಯ್ತು ಇಲ್ಲಿ ಓಡಾಡಿ ಇಲ್ಲಿ ಇಲ್ಲಿ ನೋಡ್ರಿ ಅಷ್ಟೇ. ಏನೇನು ಮಾಡಕ್ ಹೋಗ್ಬೇಡಿ. ಈಗ ಸರ್, ಈ ಮನೆ ಅಲ್ಲ ಸ್ಟೋರ್ ಮಾಡ್ತೀರಿ ಬಿಡಿ ಅದನ್ನ. ಅದೆಷ್ಟು ಅಣ್ಣವ್ರು ಬರ್ತಾರಲ್ಲ ಬರ್ತಾರ? ಅಣ್ಣವ್ರ ಜೊತೆ ಮಾಡ್ಸಿ ಸರ್ ಇದು. ಯಾರು ಬರ್ತಾರೆ? ನಮ್ಮ ಅಣ್ಣ ಇದ್ದ ಸರ್ ಇದ್ಯಾವ ಹಾ. ಈಗ ಅವ ಕಟ್ಸಿದ್ ಮನೆ ಸರ್ ಇದು. ಈಗ ಅವ ಬೆಂಗಳೂರಲ್ಲಿ ಇದ್ದಾನೆ. ಈಗ ನಾನು ಹೇಳೋದು ನೋಡಿ, ಬನ್ನಿ ಇಲ್ಲಿ. ಇಲ್ಲಿ ಅದಕ್ಕೆ ಕೇಳಿದ್ವಿ ವಾಸ ಮಾಡ್ತೀರಿ ಹೆಂಗೆ ಅಂತ. ಅಂದ್ರೆ ಅಣ್ಣ ಬರ್ತಾನೆ ಸರ್ ಬಂದರೆ ಬಂದರೆ ಹಾ. ಇದೆಲ್ಲ ಟೋಟಲ್ ಆಗಿ ಹೈಟ್ ಮಾಡ್ಕೋಬೇಕು, ಮಣ್ಣಾಗ ಹೈಟ್ ಮಾಡ್ಕೋಬೇಕು. ಹಾ ಸರ್ ಇದ್ರ ಲೆವೆಲ್ಗೆ ಇದ್ರಲ್ಲಿ ಎಲ್ಲ ಹೈಟ್ ಮಾಡ್ಕೊಂಡು ಟೋಟಲ್ ಆಗಿ ಅಲ್ಲಿ ಡೋರ್ ತಕೊಂಡು ಇದೆಲ್ಲ ಇಟ್ಟಿಗೆಲ್ಲ ಈ ಕಡೆ ಹಾಕೊಂಡು ಈ ಕಡೆ ಬಂದು ಬೇಕಾದ್ರೆ ಬರ್ಲಿ, ಏನ್ ತೊಂದ್ರೆ ಏನಿಲ್ಲ. ಈ ಕಡೆ ಬಂದು ಎಲ್ಲ ಹೈಟ್ ಮಾಡ್ಕೋಬೇಕು, ಒಂದೇ ಲೆವೆಲ್ಗೆ ಬರ್ಬೇಕಿದು. ಒಂದಿಲ್ಲ ಅರ್ಥ ಆಯ್ತಾ? ಬನ್ನಿ, ಏನು ತೊಂದ್ರೆ ಏನಿಲ್ಲ, ಫಸ್ಟ್ ಕ್ಲಾಸ್. ಆಯ್ತು ನಿಮ್ಮ ಹೆಸರು ಏನಂದ್ರಿ? ಶಿವಾನಂದ ಶಿವಾನಂದ್. ಓಕೆ ಶಿವಾನಂದ್. ಇದು ಕೂಡ ದರಿದ್ರಲ್ಲಪ್ಪ, ಇದೆಲ್ಲ ಹೊಡೆದಾಕಿದನ್ನ ಎಲ್ಲ ಹೊಡೆದಾಕಿ ಅಡಿಗೆ ಮನೆ ಟೋಟಲ್ ಆಗಿ ತೆಗೆದು ಬಿಸಿ ಹಾಕಿದನ್ನ ತೆಗೆದಾಕ್ಬಿಟ್ಟು ಈಗ ಸುಮ್ಮನೆ ಇಲ್ಲಿ ಮಾಡ್ಕೊಂಬಿಡ ಅಷ್ಟೇ. ಇಲ್ಲ ಸರ್ ಇಲ್ಲಿ ಮಾಡ್ಕೊಂಬ ಆಯ್ತು ಸರಿನಾ? ಇದು ಬಾತ್ರೂಮ್ ಹಂಗೆ ಇರ್ಲಿ, ಬಾತ್ರೂಮ್ ಇರ್ಲಿ, ಅದ್ ಹಂಗೆ ಇರ್ಲಿ, ಏನು ತಲೆ ಕೆಡ್ಸ್ಕೊಬೇಡ. ಇದನ್ನ ತೆಗೆದುಬಿಟ್ಟು ಈ ಕಡೆ ಈ ಮುಗನ ಮಾಡಿಬಿಡಿಲ್ಲಿ, ಇಲ್ಲಿ ಕೆಳಗ್ ಮಾಡಿದ್ರೆ ಕೆಳಗ್ ಇದೇನು ತಲೆ ಕೆಡ್ಸ್ಕೊಬೇಡ, ಫಸ್ಟ್ ಕ್ಲಾಸ್ ಆಗತ್ತೆ. ಧೈರ್ಯಪ್ಪ, ಸಾಲ ಸಾಲ ಫಸ್ಟ್ ಇದನ್ನ ತೆಗಿ ಆಯ್ತು ಇಟ್ಕೋ. ಆದರೆ ನಾನು ಎಲ್ಲಾ ಮಾಡೋಷ್ಟೊತ್ತಿಗೆ ಇದನ್ನ ಬಾಗಲ್ ಹಾಕೊಂಡು ಇದನ್ನ ಅದೇನು ಇಷ್ಟವಿಲ್ಲ, ಅದು ತೆಗೆದಾಕಿ ಓಡಾಡು. ನಿಮ್ಮ ಮಣ್ಣಲ್ಲಿ ಬರೋವರ್ಗು ಇರ್ಬಿಡ್ಬಿಡ. ಹೌದಾ ಈ ಕಡೆ ಓಡಾಡ್ತಿರಲ್ಲ ನೀವು, ಹೋಟೆಲ್ ಅದಕ್ಕಾಗಿ ಈ ಕಡೆ ಡೋರ್ ತೆಗೆದು ಒಂದ್ 2 ಲೋಡ್ ಮಣ್ಣು ಹಾಕೋ ಇಲ್ಲಿ ಆಯ್ತು ಎತ್ತರಕ್ಕೆ. ಎತ್ತರಕ್ಕೆ ಅರ್ಥ ಆಯ್ತಾ? ಆಯ್ತು ಸದ್ಯಕ್ಕೆ ಇದೆಲ್ಲ ಮಾಡಕ್ ಆಗಲ್ಲ ಅಂದ್ರೆ ಇದನ್ನ ಬಾಗಲ್ ಹಾಕೊಂಡು ಇದನ್ನಾದ್ರೂ ಇದ್ರಲ್ಲಿ ಮಾಡ್ಕೋಬೇಕು. ಆಯ್ತು ಸಿಮೆಂಟ್ ಹಾಕೊಂಡು ಹಾ. ಆ ಡೋರ್ ತಕ್ಕೊಳ್ಳಿ, ಡೋರ್ ಓಡಾಡಿ ಅವೆಲ್ಲ ತಗೊಂಡು ಆ ಕಡೆ ಹಾಕೊಳ್ಳಿ. ಆಯ್ತು. 100ಕ್ಕೆ 100 ನಿಮಗೆ ಒಂದು 30 ದಿನ ಗೊತ್ತಾಗತ್ತಪ್ಪಿ. ಅರ್ಥ ಆಯ್ತಾ ಹೇಳೋದು? ಹಾ ಶಿವಾನಂದ್, ಅರ್ಥ ಆಯ್ತಾ ನಾನು ಹೇಳೋದು? ಅರ್ಥ ಆಯ್ತು ಸರ್ ಏನ್ ಅರ್ಥ ಆಯ್ತು? ಈ ಡೋರ್ ಹಾಕೋಬೇಕು ಸರ್. ಇನ್ನೊಂದ್ ಸರಿ ಹೇಳು. ಈ ಡೋರ್ ಉಂಟಲ್ಲ ಸರ್ ಇಲ್ಲಿ ಮಾಡ್ಕೋಬೇಕು ಸರ್. ಎಷ್ಟು ಬಿಡಬೇಕು? ಅಲ್ಲಿ 2 ಇಂಚ್ ಕೊಡು ಸರ್. ಹಾ ಮತ್ತೆ ಇಲ್ಲೊಂದು 2 ಇಂಚ್ ಎಸ್ ಕಟ್ ಮಾಡ್ಬೇಕದನ್ನ. ಈ ಡೋರ್ ಅಷ್ಟೇ ಸರ್. ಡೋರ್ ಇರ್ಲಿ, ಅದೊಂದು ಬಂದ್ ಮಾಡ್ಕೊ. ಮಾಸ್ಟರ್ ಬೆಡ್ ಮಾಡ್ಕೋ. ಅದೇ ಮಾಸ್ಟರ್ ಹ್ಮ್. ಬಂದ್ ಮಾಡ್ಕೊ ಸರ್. ಬಂದ್ ಮಾಡಿದನ್ನ ಕಿಚನ್ ಅದನ್ನ ಬಂದ್ ಮಾಡಕ್ಕೆ ನಿಮ್ಗೆ ಬಂದ್ ಮಾಡಿದ್ರೆ ಅಕಸ್ಮಾತ್ ಅವಾಗಿಂದ ಓಪನ್ ಮಾಡ್ತಾರೆ ಅಂತಂದ್ರೆ ಇಟ್ಗಿದಾವಲ್ಲ, ಹಾ. ಇಟ್ಟಿಗೆ ಹೊಂಚಿ ಬಿಡು ಸ್ವಲ್ಪ, ಒಂದ್ ಅರ್ಧಕ್ಕೆ ಹೊಂದಿಸಿ ಬಿಡು. ಆಯ್ತು. ಸಿಮೆಂಟ್ ಹಾಕಿದ್ರು ಪರವಾಗಿಲ್ಲ, ಈ ಸಿಮೆಂಟ್ ಹಾಕ್ತಾರಲ್ಲ ಇಲ್ಲಿ ಒಂದ್ ಅರ್ಧ ಹಾಕಿ ಹೊಂದಿಸಿ ಬಿಡು. ಆಯ್ತು. ಹಂಗಾದ್ರೆ ಅದ್ನ ಯಾರು ಮುಟ್ಟೋದಿಲ್ಲ ಅದನ್ನ. ಆಯ್ತು. ಅರ್ಥ ಆಯ್ತಾ? ಇಷ್ಟೊಂದು ಮಾಡ್ಕಪ್ಪ. ಗಣಪನ ಯಾವಾಗ ಬಿಡ್ಬೇಕು? ಈ ಇನ್ನು ಆಯ್ತಾರ ಸರ್ ಸಂಡೇ ಸಂಡೆ ಬಿಡ್ಬೇಕಾ? ಬಿಡಪ್ಪ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಇಲ್ಲಿಂದ ಆದ್ರೂ ಕೂಡ ನಿನಗೆ ಆ ದೇವ್ರು ಆ ಪಂಚಭೂತಗಳು ನಿನಗೆ ಒಳ್ಳೆ ದಿನಗಳನ್ನ ಕೊಡ್ಲಿ. ಭಾರಿ ಕಷ್ಟಪಟ್ರು ಕೂಡ ದುಡ್ಡು ಉಳಿತಿರಲ್ವಾ? ಏನು ಉಳಿತಾಯ ಇಲ್ಲ, ಸುಮ್ನೆ ಎಲ್ಲ ಸಾಲ ಸಾಲ ಸಾಲ. ಮತ್ತೆ 1, 2 ಹೆಣ್ಮಕ್ಳ ಮೇಲೆ ಭಾರಿ ತೊಂದರೆ ಆಗುತ್ತಣಪ್ಪ ಮನೆ. ಅರ್ಥ ಆಯ್ತಾ? ಭಾರಿ ತೊಂದರೆ ಆಗುತ್ತೆ ನೋಡು. ಅಣ್ಣ ಇದ್ದಾನೆ ಸರ್, ಅವ ಕೇಳ್ತಾರ ನಮ್ಮ ಮಾತು. ನೀವು ಒಂದು ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು. ಅಮ್ಮಯ್ಯ, ಇದನ್ನ ಮಾಡದಲೆ ನಾನು ಹೇಳಿದ್ದು
ಇನ್ನು 2 ರಿಂದ 3 ವರ್ಷ ಮಾತ್ರ, ಇನ್ನು 2 ರಿಂದ 3 ವರ್ಷ ಪ್ರಯತ್ನ ಮಾಡಿ, ನಂದೇನು ಅಭ್ಯಂತರ ಏನಿಲ್ಲ. ಅದೇ ಇನ್ನೊಂದ್ ಮನಿ ಉಂಟು ಸರ್ ನೀವು ಕರ್ಸಿದಕ್ಕೆ ತಾನೇ ಬಂದಿರೋದು ನಾನು. ಅಲ್ಲ ಸರ್, ಇನ್ನೊಂದ್ ಹಳೆ ಮನಿ ಉಂಟು ಸರ್. ಅದು ನಮ್ ತಂದೆಯವ್ರು ಕಟ್ಸಿದ್ದು. ಅದು ನಾವು ಆಲೆ ಕಡೆ ಇದ್ವಿ. ಅಲ್ಲಿದ್ದ ಬಿಟ್ಟು ಈ ಕಡೆ ಜಗಳ ಹಿಡಿದು ಇಲ್ಲಿ ಬಂದ್ವಿ. ಇದನ್ನ ಅವ್ರು ಕಟ್ಸಿದ್ರು. ಅವ್ರು ಕಟ್ಟಿಸ್ಮೇಲೆ ಅವ್ರು ಸ್ವಲ್ಪ ಇದಾಯ್ತು. ಆಮೇಲೆ ನಾನು ಬೆಂಗಳೂರಿಗೆ ಹೋದೆ. ಅವಾಗ ಇದನ್ನ ನಾ ಕಟ್ಸಿದ್ ಸರ್. ಆಯ್ತು. ಇದೆಲ್ಲ ಆದ ನಂತರದಲ್ಲಿ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಆದ ಮೇಲೆ ಒಂದು 3-4 ತಿಂಗಳು ಬಿಟ್ಟು ಗೊತ್ತಾಗತ್ತೆ ನಿನಗೆ. ಗೊತ್ತಾದ ನಂತರ ನೀರ್ ಈ ಕಡೆ ಬೀಳ್ತದೆ ನೋಡಿ, ಎಲ್ಲ ಅರ್ಥ ಆಯ್ತಾ? ನಾನು ಸ್ವಲ್ಪ ಅನುಕೂಲ ನೋಡ್ಕೊಂಡು 2ನೇ ಸ್ಟೆಪ್ ಇದು. ಇದನ್ನೆಲ್ಲ ಎತ್ಕಟ್ಬಿಟ್ಟು ಒಂದ್ ಕಡೆ ಆ ಕಡೆ ನೀರ್ ಬೀಳಂಗ್ ಮಾಡ್ಕೊ, ಆ ಕಡೆ ಕ್ಲೀನ್ ಆಗಿ ಆ ಕಡೆ ಬೀಳಂಗ್ ಮಾಡ್ಕೊ. ಭಾರಿ ಚೆನ್ನಾಗಿರ್ತಿ. ಈಗ ಹೇಳಿರೋದು 50% ಚೆನ್ನಾಗಿರ್ತಿ ಇಮಿಡಿಯೇಟ್ ಆಗಿ. ಇದ್ ಹಿಂಗ್ ಮಾಡ್ಕೊ, ನೀನು ಮಾಡಿದ್ದೆಲ್ಲ ಒಳ್ಳೇದಾಗತ್ತೆ ನಿನಗೆ. ನೆನ್ಪಿಟ್ಕೋಪ. ಸರಿ, ಓಕೆನಾ? ಮದ್ವೆ ಆಗು. ಇದನ್ನ ಮಾಡ್ಕೊಂಡು ಇದನ್ನ ಮಾಡ್ಕೋಪ. ಮಾಡ್ಕೊಂಡ್ರೆ ಏನಾಗತ್ತೋ ಎಲ್ಲ ಕಿರಿಕಿರಿ. ಎಲ್ಲ ಹೆಣ್ಮಕ್ಳು ಮನೆಗ್ ಬರಕ್ ಆಗಲ್ಲ, ಮನೆಗ್ ಬಂದು ಇರೋದಿಲ್ಲ ಕಣಪ್ಪ ಇಲ್ಲಿ. ಅದೇ ಯಾರು ಇವರ ಇಲ್ಲ ಸರ್ ನಮ್ಮ ಮನೇಲಿ. ನಮ್ಮ ಅಕ್ಕಮ್ಮರು ಇದ್ದಾರಲ್ಲ, ಅವ್ರು ಇಲ್ಲೇ ಅಲ್ಲ, ಅವ್ರು ಸೀದಾ ಬೇರೆ ಕಡೆ ಹೋಗಿದ್ದಾರೆ. ಯಾಕಿರ್ತಾರೆ? ದರಿದ್ರ ಕಣಪ್ಪ ಇದು. ಈ ಡೋರ್ ಚೇಂಜ್ ಮಾಡೋ ಗರ್ಭ ಆಗಿರ್ತಾರೆ ಮನೆಗ್ ಬಂದು. ನೆನ್ಪಿಟ್ಕೋ, ಇದನ್ನ ಮಾಡ್ಲಿಲ್ಲ ಅಂತ ಅಂದ್ರೆ ಇನ್ನು 3 ವರ್ಷ ಪ್ರಯತ್ನ ಮಾಡು. ನಾವು ಬಹಳ ಚೆನ್ನಾಗಿದ್ದೀವಿ ಗುರುಗಳು ಅಂತ ಫೋನ್ ಮಾಡಿ ನನಗೆ. ಇದ್ ಮಾಡ್ದಲೆ ನಾ ಕೇರ್ ವಾಸ್ತನ ಕೈ ಬಿಟ್ಬಿಡ್ತೀನಿ ಹೇಳೋದು. ಇನ್ನೇನಪ್ಪಾ, ನಾನು ಬಂದಿದ್ದಕ್ಕೆ ಚೆನ್ನಾಗಿ ತೃಪ್ತಿ ಆಗತ್ತೆ ನನಗೆ. ಬಂದಿದ್ದಕ್ಕೂ ಸಾಲ.